ಪಂಜಾಬ್ ಇವತ್ತೇನಾದ್ರು ಗೆದ್ರು ಅಂತ ಹೇಳಿದ್ರೆ ಅವ್ರು ಸ್ಟ್ರೈಟ್ ಅವೇ ಟಾಪ್ ಆಫ್ ದಿ ಟೇಬಲ್ಗೆ ಹೋಗ್ತಾರೆ. ಕಾರಣ ಏನು ಅಂದ್ರೆ 17 ಪಾಯಿಂಟ್ ಆಗೋಗುತ್ತೆ. 17 ಪಾಯಿಂಟ್ ಅಂತ ಹೇಳಿದ್ರೆ 2ನೇ ಸ್ಥಾನಕ್ಕೆ ಗುಜರಾತ್ ಬರ್ತಾರೆ, 3ನೇ ಸ್ಥಾನಕ್ಕೆ RCB ಇರ್ತಾರೆ, ಮುಂಬೈ ಇಂಡಿಯನ್ಸ್ 4ನೇ ಸ್ಥಾನದಲ್ಲಿ ಕೂತಿರ್ತಾರೆ. ಸಪೋಸ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರು ಸರ್ ಇವತ್ತು ಅಂತ ಹೇಳಿದ್ರೆ ಅವರು 15 ಪಾಯಿಂಟ್ ಆಗುತ್ತೆ. ಆಮೇಲೆ ಯಾವ ನೆಟ್ ರನ್ ರೇಟ್ ಇಂದ ಗೆಲ್ತಾರೆ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಅವರು ನೆಟ್ ರನ್ ರೇಟು ಪಂಜಾಬ್ಗಿಂತ ಬೆಟರ್ ಇದೆ ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ 3ನೇ ಸ್ಥಾನದಲ್ಲಿ ಕೂತ್ಕೋತಾರೆ, 4ನೇ ಸ್ಥಾನದಲ್ಲಿ ಪಂಜಾಬ್ ಕೂತ್ಕೊಳ್ತಾರೆ, ಮುಂಬೈ ಇಳಿತಾರೆ 5ನೇ ಸ್ಥಾನಕ್ಕೆ. ಓಕೆನಾ? ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಏನಿದೆ ಒಂದು ಸಿನಾರಿಯೋ ಅಂತ ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಮಾತಾಡೋಣ. ಈಗ 11 ಮ್ಯಾಚಲ್ಲಿ 13 ಪಾಯಿಂಟಲ್ಲಿ ಕೂತ್ಕೊಂಡಿದ್ದಾರೆ. ಹೌದಾ? ಅವ್ರು ಯಾರ್ಯಾರನ್ನ ಆಡಬೇಕು? ಇವತ್ತು ಪಂಜಾಬ್ನ ಆಡ್ತಾ ಇದ್ದಾರೆ ಅವೇ ಗೇಮು, GTನ ಆಡಬೇಕು ಹೋಮ್ ಗೇಮ್ ಅವ್ರಿಗೆ. ಓಕೆನಾ? ಅಂದರೆ ಡೆಲ್ಲಿಲಿ ದೇ ವಿಲ್ ಫೇಸ್ GT ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಇರುವಂಥ ಟೀಮು. ಅವರು ಮುಂಬೈ ಇಂಡಿಯನ್ಸ್ನೇ ಹೊಡೆದಿರುವಂಥ ಒಂದು ಟೀಮ್. ಅದಾದ್ಮೇಲಿಂದ ಲಾಸ್ಟ್ ಗೇಮು ಅವೇ ಗೇಮು ಅವರು ಮುಂಬೈ ಇಂಡಿಯನ್ಸ್ನ ಮುಂಬೈಯಲ್ಲಿ ಆಡ್ತಾರೆ. ಸೊ ಇವ್ರಿಗೆ ಈಗ ಉಳಿದಿರೋ 3 ಮ್ಯಾಚು ಇವತ್ತಿನ ಪಂಜಾಬ್, ಗುಜರಾತ್ ಹಾಗೂ ಮುಂಬೈ 3 ಕಷ್ಟಕರವಾದ ಮ್ಯಾಚ್ಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವರು ಎವ್ರಿ ಗೇಮ್ ಗೆದ್ರೇನೆ ಇವರು ಒಂದು ಸ್ವಲ್ಪ ಟಾಪ್ 2 ಅಥವಾ ಕ್ವಾಲಿಫೈ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಒಂದು ಗೇಮ್ ಗೆದ್ರೂ ಕ್ವಾಲಿಫೈ ಆಗೋ ಸಾಧ್ಯತೆ ಇರುತ್ತೆ, ಬಟ್ ಸಾಕಷ್ಟು ಕ್ಯಾಲ್ಕುಲೇಷನ್ಗಳು ಬರ್ಬಿಡುತ್ತೆ. ಯಾಕೆ ಗೊತ್ತಾ? KKR ಕೂಡ 15ಕ್ಕೆ ಬರ್ಬೋದಲ್ವಾ? ಅಲ್ಲಿಗೆ 15ಅಲ್ಲಿ 3 ಜನ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಅವಾಗ ಬಹಳ ಕಷ್ಟ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್. ಇದು ಡೆಲ್ಲಿ ಕ್ಯಾಪಿಟಲ್ಸ್ ಪರಿಸ್ಥಿತಿ ಆಗಿದೆ. ಪಂಜಾಬ್ ಕಿಂಗ್ಸ್ ಫಾರ್ ಬೆಟರ್ ಪ್ಲೇಸ್ಡ್, ಯಾಕಂದ್ರೆ 11ರಲ್ಲಿ 15 ಪಾಯಿಂಟ್ ಇದ್ದಾರೆ. ಒಂದು ಗೇಮ್ ಗೆದ್ರು 17 ಆಗುತ್ತೆ. 17 ಬಂದ್ರು ಅಂದ್ರೆ ಪ್ಲೇ ಆಫ್ ಸ್ಥಾನ ಅಂತೂ ಸೀಲ್ ಆಗೋಗುತ್ತೆ ಅವ್ರಿಗೆ. ಇಲ್ಲ ಸರ್ ಇವ್ರಿಗೆ ಯಾರ್ಯಾರು ಆಡ್ಬೇಕು ಸರ್ ಅಂತ ಕೇಳಿದ್ರೆ ನೋಡಿ, ಡೆಲ್ಲಿನ ಇವತ್ತು ಆಡ್ತಾ ಇರಾ, ಮುಂಬೈನ ಆಡ್ಬೇಕು ಅವ್ರ ಮನೆ ಅಂಗಳದಲ್ಲಿ ಅಂದ್ರೆ ಧರ್ಮಶಾಲಲ್ಲಿ. ಬಟ್ ಇತ್ತೀಚಿನ ಮಾಹಿತಿ ಪ್ರಕಾರ ಧರ್ಮಶಾಲಲ್ಲಿ ಆಗ್ತಾ ಇಲ್ಲ ಈ ಒಂದು ಪಂದ್ಯ. ಈ ಪಂದ್ಯ ಮೋಸ್ಟ್ ಲೈಕ್ಲಿ ಶಿಫ್ಟ್ ಆಗುತ್ತೆ ಮುಂಬೈಗೆ. ಅಂದ್ರೆ ಇನ್ನ ಖಡಾಖಂಡಿತವಾಗಿ BCCI ಇಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ, ಬಟ್ ಮಾಹಿತಿ ಈ ತರ ಇದೆ. ಮುಂಬೈಲಿ ಬಂದ್ರು ಅವ್ರು ವಾಂಕಡೆಯಲ್ಲಿ ಆಡಲ್ಲ. ಮೇ ಬಿ ಅವ್ರು ಆಡ್ಬೋದು DY ಪಾಟೀಲ್ ಅಲ್ಲಿ, ಇಲ್ಲ ಅಂತ ಹೇಳಿದ್ರೆ ಬ್ರಬೋನಲ್ಲಿ. ಬಟ್ ಸ್ಟಿಲ್ ಅದು ಮುಂಬೈ ಇಂಡಿಯನ್ಸ್ಗೆ ಹೋಮ್ ಗೇಮ್ ಆಗುತ್ತೆ ವಿನಃ ಪಂಜಾಬ್ಗೆ ಹೋಮ್ ಗೇಮ್ ಆಗಲ್ಲ. ಸೊ ಪಂಜಾಬ್ ವರ್ಸಸ್ ಮುಂಬೈ ಒಂದು ಸ್ಟ್ರಾಂಗ್ ಅಪೋನೆಂಟ್ ಆಗ್ತಾರೆ ಪಂಜಾಬ್ಗೆ. ಅದಕ್ಕೋಸ್ಕರ ಪಂಜಾಬ್ಗೆ ಒಂದು ಈಸಿ ಗೇಮ್ ಉಳ್ಕೊಂಡಿದೆ, ರಾಜಸ್ಥಾನ್ ರಾಯಲ್ಸ್, ಅದು ಜೈಪುರಲ್ಲಿ. ಆ ಗೇಮ್ ಗೆಲ್ತಾರೆ ಅಂತ ಅನ್ಕೊಂಡು 17 ಪಾಯಿಂಟ್ ಅಲ್ಲಿ ಇವ್ರು ಕೂತ್ಕೊಂಡ್ರು ಕೂಡ ಇವ್ರು ಪ್ಲೇ ಆಫ್ಸ್ ಬರೋ ಸಾಧ್ಯತೆಗಳು ಬಹಳ ಬ್ರೈಟ್ ಆಗಿದೆ.